ಒಂದ್ಸಲ ಯೋಚನೆ ಮಾಡಿ, ಒಂದು ದೊಡ್ಡ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದೀವಿ, ಎಲ್ಲ ಸರಿ ಹೋಗ್ತಿದೆ ಅನ್ಕೋಬೇಕಾದ್ರೆ ಒಂದು ಚಿಕ್ಕ ತಪ್ಪು ಇಡೀ ಪ್ರಾಜೆಕ್ಟ್ನ ಹಾಳು ಮಾಡ್ಬಿಡತ್ತೆ. ಈ ಥರದ ಭಯಾನಕ ಸನ್ನಿವೇಶವನ್ನ ತಪ್ಸೋಕೆ ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಅದಕ್ಕೆ ಇರೋದು ವರ್ಷನ್ ಕಂಟ್ರೋಲ್. ಬನ್ನಿ ಈ ಅದ್ಭುತ ಪರಿಹಾರದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಒಂದ್ಸಲ ಕಲ್ಪಿಸ್ಕೊಳ್ಳಿ, ಗಂಟೆಗಟ್ಲೆ ಕೂತು ಕಷ್ಟಪಟ್ಟು ಒಂದು ಡಿಸೈನ್ ರೆಡಿ ಮಾಡಿರ್ತೀವಿ. ಇನ್ನೇನು ಕೆಲ್ಸ ಮುಗೀತು ಅನ್ನೋವಾಗ ಕೈ ತಪ್ಪಿ ಡಿಲೀಟ್ ಬಟನ್ ಪ್ರೆಸ್ ಆಗ್ಬಿಟ್ರೆ ಹೇಗಿರುತ್ತೆ ಅಲ್ವಾ? ಇಡೀ ಶ್ರಮ ವ್ಯರ್ಥ. ಆ ಕ್ಷಣದಲ್ಲನ್ಸುತ್ತೆ, ಅಯ್ಯೋ, ಒಂದು ಟೈಮ್ ಮಷೀನ್ ಇದ್ಬಿಟ್ಟಿದ್ರೆ ಅಂತ. ಹೌದು, ವರ್ಷನ್ ಕಂಟ್ರೋಲ್ ಇಲ್ಲದೆ ಕೆಲಸ ಮಾಡಿದ್ರೆ ಈ ತರಹದ ಗೊಂದಲಗಳು ಸಾಮಾನ್ಯ. ಅದ್ರಲ್ಲೂ ಒಂದು ಟೀಮ್ ಆಗಿ ಕೆಲಸ ಮಾಡುವಾಗಲಂತೂ ಒಬ್ರು ಮಾಡಿದ ಚೇಂಜಸ್ ಮೇಲೆ ಇನ್ನೊಬ್ರು ತಿಳಿದೇ ಓವರ್ ರೈಟ್ ಮಾಡಿಬಿಡಬಹುದು. ಯಾರು ಯಾವಾಗ ಏನ್ ಚೇಂಜ್ ಮಾಡಿದ್ರು ಅಂತ ಟ್ರ್ಯಾಕ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಎಲ್ಲಕ್ಕಿಂತ ಮುಖ್ಯವಾಗಿ ಏನಾದ್ರೂ ಒಂದು ದೊಡ್ಡ ತಪ್ಪು ಆಗೋಯ್ತು ಅಂದ್ರೆ ಮುಗೀತು, ಹಳೆ ಸರಿಯಾಗಿದ್ದ ವರ್ಷನ್ಗೆ ವಾಪಸ್ ಹೋಗೋಕೆ ಆಗೋದೇ ಇಲ್ಲ. ಸರಿ, ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ. ಅದುವೇ ನಮ್ಮ ಪ್ರಾಜೆಕ್ಟ್ಗೆ ಒಂದು ಟೈಮ್ ಲೈನ್ ಕ್ರಿಯೇಟ್ ಮಾಡೋದು. ಏನಿದು ಟೈಮ್ ಲೈನ್? ಇದು ಹೇಗೆ ಕೆಲಸ ಮಾಡುತ್ತಾ? ಬನ್ನಿ ನೋಡೋಣ. ಇದನ್ನೇ ವರ್ಷನ್ ಕಂಟ್ರೋಲ್ ಸಿಸ್ಟಮ್, ಶಾರ್ಟ್ ಆಗಿ ವಿಸಿಎಸ್ ಅಂತ ಕರೆಯೋದು. ಸರಳವಾಗಿ ಹೇಳ್ಬೇಕಂದ್ರೆ ಇದು ನಮ್ಮ ಪ್ರಾಜೆಕ್ಟ್ನ ಪ್ರತಿಯೊಂದು ಬದಲಾವಣೆಯನ್ನು ದಾಖಲಿಸುವ ಒಂದು ಸಿಸ್ಟಮ್. ಒಂದು ರೀತಿ ನಮ್ಮ ಪ್ರಾಜೆಕ್ಟ್ನ ಇತಿಹಾಸ ಬರ್ದಿಡೋ ಒಂದು ಪುಸ್ತಕ ಇದ್ದಾಗೆ. ಇದರಿಂದ ನಮಗೆ ಬೇಕಾದಾಗ ಆ ಪುಸ್ತಕದ ಯಾವುದೇ ಹಳೆ ಪೇಜ್ಗೆ ನಾವು ವಾಪಸ್ ಹೋಗ್ಬೋದು. ಸರಿ, ನಮ್ಮ ಪ್ರಾಜೆಕ್ಟನ್ನೇ ಒಂದು ಟೈಮ್ ಲೈನ್ ಅಂದ್ಕೊಳ್ಳೋಣ. ಎಲ್ಲವೂ ಶುರುವಾಗೋದು ಇಲ್ಲಿಂದ, ಪ್ರಾಜೆಕ್ಟ್ ಆರಂಭ ಅನ್ನೋ ಈ ಒಂದೇ ಒಂದು ಪಾಯಿಂಟ್ನಿಂದ. ಹಾಗಾದ್ರೆ ಈ ಟೈಮ್ ಲೈನ್ ಹೇಗೆ ಬಿಲ್ಡ್ ಆಗುತ್ತೆ ನೋಡಿ. ವರ್ಷನ್ ಕಂಟ್ರೋಲ್ ಏನ್ ಮಾಡುತ್ತೆ ಅಂದ್ರೆ, ಪ್ರಾಜೆಕ್ಟ್ನ ಪ್ರಮುಖ ಹಂತಗಳಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡಿದ ಹಾಗೆ ಸ್ನ್ಯಾಪ್ಶಾಟ್ಗಳನ್ನ ತಗೊಳುತ್ತೆ. ಇದು ನಮ್ಮ ಕೆಲಸದ ಪ್ರಗತಿಯನ್ನ ಆಯಾ ಟೈಮ್ನಲ್ಲಿ ಸೇಫ್ ಆಗಿ ಸೇವ್ ಮಾಡಿಡುತ್ತೆ. ಉದಾಹರಣೆಗೆ, ನಮ್ಮ ಪ್ರಾಜೆಕ್ಟ್ನ ಮೊದಲ ಕೋಡ್ ಇದು ಅಂದ್ಕೊಳ್ಳಿ. ಒಂದೇ ಒಂದು ಲೈನ್, ಕಾನ್ಸ್ಟ್ ಏಜ್ ಈಸ್ ಈಕ್ವಲ್ ಟು 24. ಇದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್. ಈ ಕೋಡ್ ಸೇವ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ? ನಮ್ಮ ಟೈಮ್ ಲೈನ್ನಲ್ಲಿ ಒಂದು ಹೊಸ ಪಾಯಿಂಟ್, ಅಂದ್ರೆ ಒಂದು ಸ್ನ್ಯಾಪ್ಶಾಟ್ ಆಡ್ ಆಗುತ್ತೆ. ನೋಡಿ, ಈಗ ನಮ್ಮ ಪ್ರಾಜೆಕ್ಟ್ನ ಮೊದಲ ವರ್ಷನ್ ನಮ್ಮ ಹಿಸ್ಟ್ರಿಯಲ್ಲಿ ಸೇಫ್ ಆಗಿದೆ. ಸ್ವಲ್ಪ ಹೊತ್ತಾದ ಮೇಲೆ ನಮ್ಮ ಕೋಡ್ಗೆ ಇನ್ನೊಂದು ಲೈನ್ ಆಡ್ ಮಾಡ್ತೀವಿ. ಈಗ ನಮ್ಮ ಪ್ರಾಜೆಕ್ಟ್ ಸ್ವಲ್ಪ ಮುಂದೆ ಹೋಗಿದೆ ಅಲ್ವಾ? ಮತ್ತೆ ಈ ಚೇಂಜ್ ಅನ್ನ ಸೇವ್ ಮಾಡಿದಾಗ ನಮ್ಮ ಟೈಮ್ ಲೈನು ಇನ್ನೂ ಸ್ವಲ್ಪ ಬೆಳೆಯುತ್ತೆ. ಇನ್ನೊಂದು ಪಾಯಿಂಟ್ ಆಡ್ ಆಯ್ತು. ಹೀಗೆ ನಮ್ಮ ಪ್ರಾಜೆಕ್ಟ್ನ ಪ್ರತಿಯೊಂದು ಸ್ಟೆಪ್ ಕೂಡ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಟೆಕ್ನಿಕಲ್ ಆಗಿ ಹೇಳುವುದಾದ್ರೆ, ಈ ರೀತಿ ಸೇವ್ ಮಾಡೋ ಪ್ರತಿಯೊಂದು ಸ್ನ್ಯಾಪ್ಶಾಟ್ಗೂ ಕಮಿಟ್ ಅಂತ ಕರೀತಾರೆ. ಹಾಗಾಗಿ ನಮ್ಮ ಟೈಮ್ಲೈನ್ನಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಒಂದೊಂದು ಕಮಿಟ್. ಇದು ನಮ್ಮ ಪ್ರಾಜೆಕ್ಟ್ ಹಿಸ್ಟ್ರಿಯಲ್ಲಿ ಒಂದು ಮೈಲಿಗಲ್ಲಿದ್ದಾಗೆ. ಆಮೇಲೆ ಪ್ರತಿಯೊಂದು ಮೈಲಿಗಲ್ಲಿಗೂ ಒಂದು ಮೆಸೇಜ್ ಕೊಡೋದು ತುಂಬಾ ಮುಖ್ಯ. ಉದಾಹರಣೆಗೆ, ಯೂಸರ್ ಪ್ರೊಫೈಲ್ ಪೇಜ್ ಆಡ್ ಮಾಡಲಾಗಿದೆ ಅಂತ. ಇದ್ರಿಂದ ಆಮೇಲೆ ನೋಡಿದಾಗ ಆ ಕಮಿಟ್ನಲ್ಲಿ ಏನ್ ಚೇಂಜ್ ಆಗಿದೆ ಅಂತೆ ಸುಲಭವಾಗಿ ಅರ್ಥ ಆಗತ್ತೆ. ಸರಿ, ಈ ರೀತಿ ಟೈಮ್ಲೈನ್ ಕ್ರಿಯೇಟ್ ಮಾಡೋದ್ರಿಂದ ಅಸ್ಲಿ ಉಪಯೋಗವಾದ್ರೂ ಏನು? ಇದರ ನಿಜವಾದ ಪವರ್ ಇರೋದೇ ಹಿಂದೆ ಹೋಗಿ ನೋಡುವ ಶಕ್ತಿಯಲ್ಲಿ. ಈಗ ನೋಡಿ, ನಾವು ಶುರುನಲ್ಲಿ ಮಾತಾಡ್ದ ಸಮಸ್ಯೆಗಳನ್ನ ನೆನ್ಪು ಮಾಡ್ಕೊಳ್ಳಿ. ಹಿಸ್ಟ್ರಿ ಕಳ್ದೋಗ್ತಾ ಇಲ್ಲ, ಪ್ರತಿಯೊಂದು ಚೇಂಜ್ ಕೂಡ ರೆಕಾರ್ಡ್ ಆಗಿದೆ. ಹೊಸ ಬಗ್ ಬಂದು ಎಲ್ಲ ಹಾಳಾಯ್ತಾ ತಲೆ ಕೆಡ್ಸ್ಕೊಳ್ಳೋ ಅಗತ್ಯವೇ ಇಲ್ಲ. ಒಂದೇ ಕ್ಲಿಕ್ನಲ್ಲಿ ಸರಿಯಾಗಿದ್ದ ವರ್ಷನ್ಗೆ ವಾಪಸ್ ಹೋಗ್ಬೋದು. ಟೀಮ್ನಲ್ಲಿ ಕನ್ಫ್ಯೂಷನ್ ಇದೆಯಾ? ಯಾರು ಯಾವಾಗ ಯಾಕೆ ಚೇಂಜ್ ಮಾಡಿದ್ರು ಅಂತ ಕ್ಲಿಯರ್ ಆಗಿ ನೋಡ್ಬೋದು. ಈ ಎಲ್ಲದಕ್ಕೂ ವಿಸಿಎಸ್ ಉತ್ತರ ಕೊಡುತ್ತೆ. ಆದ್ರೆ ಎಲ್ಲರಿಗೂ ಕಾಡೋ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಒಂದು ಹೊಸ ಫೀಚರ್ ಆಡ್ ಮಾಡಿದ್ವಿ ಅಂದ್ಕೊಳ್ಳಿ, ಆದ್ರೆ ಅದು ಇಡೀ ಅಪ್ಲಿಕೇಶನ್ ಅನ್ನೇ ಕ್ರ್ಯಾಶ್ ಮಾಡ್ಬಿಡ್ತು. ಅಂಥ ಟೈಮಲ್ಲಿ ಏನ್ ಮಾಡೋದು? ಈ ಕೋಡ್ ನೋಡಿ. ಇಲ್ಲಿ ನೇಮ್1 ಅಂತ ಒಂದು ವೇರಿಯಬಲ್ ಇದೆ, ಆದ್ರೆ ಫಂಕ್ಷನ್ ಕಾಲ್ ಮಾಡ್ತಿರೋದು ನೇಮ್ ಅನ್ನೋ ಇನ್ನೊಂದು ವೇರಿಯಬಲ್ ಅನ್ನ. ಇದು ಖಂಡಿತ ಒಂದು ಬಗ್. ಈಗ ಈ ತಪ್ಪಾದ ಕೋಡನ್ನ ನಾವು ನಮ್ಮ ಪ್ರಾಜೆಕ್ಟ್ಗೆ ಸೇರಿಸ್ಬಿಟ್ವಿ ಅಂದ್ಕೊಳ್ಳಿ. ನೋಡಿ, ಇದೇ ಮ್ಯಾಜಿಕ್. ನಮ್ಮ ಟೈಮ್ಲೈನ್ನಲ್ಲಿ ಈಗ ಬಗ್ ಇರೋ ಒಂದು ಹೊಸ ಕಮಿಟ್ ಸೇರಿದೆ. ಆದ್ರೆ ನಾವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ವರ್ಷನ್ ಕಂಟ್ರೋಲ್ ಇರೋದ್ರಿಂದ ನಾವು ಈ ತಪ್ಪು ಕಮಿಟ್ ಅನ್ನ ಬಿಟ್ಟು ಇದ್ರ ಹಿಂದಿನ ಅಂದ್ರೆ ಎಲ್ಲಾ ಸರಿಯಿದ್ದ ಸ್ಟೇಬಲ್ ವರ್ಷನ್ಗೆ ತುಂಬಾ ಸುಲಭವಾಗಿ ವಾಪಸ್ ಹೋಗ್ಬೋದು. ಈ ಪ್ರೋಸೆಸ್ಗೆ ರಿವರ್ಟ್ ಮಾಡೋದು ಅಂತಾರೆ. ಹಾಗಾಗಿ ಅರ್ಥ ಮಾಡ್ಕೋಬೇಕಾದ ವಿಷಯ ಏನಂದ್ರೆ, ವರ್ಷನ್ ಕಂಟ್ರೋಲ್ ಅನ್ನೋದು ಒಂದು ಸೇಫ್ಟಿ ನೆಟ್ ಇದ್ದ ಹಾಗೆ. ಹೊಸ ಹೊಸ ಐಡಿಯಾಗಳನ್ನ ಟ್ರೈ ಮಾಡೋಕೆ, ಧೈರ್ಯವಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಇದು ಅವಕಾಶ ಕೊಡುತ್ತೆ. ಯಾಕಂದ್ರೆ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ಒಂದು ಸೇಫ್ ಆದ ಹಳೆ ಸ್ಟೇಜ್ಗೆ ವಾಪಸ್ ಬರಬಹುದು ಅನ್ನೋ ಒಂದು ಧೈರ್ಯ ಇರುತ್ತೆ.
ಇಲ್ಲಿಯವರೆಗೂ ಒಬ್ರೇ ಕೆಲಸ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಒಂದು ಟೀಮ್ ಆಗಿ ಕೆಲಸ ಮಾಡುವಾಗ ಈ ಅದ್ಭುತವಾದ ಟೈಮ್ಲೈನ್ ಅನ್ನ ಬೇರೆಯವ್ರ ಜೊತೆ ಹೇಗೆ ಶೇರ್ ಮಾಡ್ಕೊಳ್ಳೋದು? ಇಲ್ಲಿ 2 ಮುಖ್ಯವಾದ ಟೂಲ್ಸ್ ಇವೆ, ಗಿಟ್ ಮತ್ತೆ ಗಿಟ್ಹಬ್. ಗಿಟ್ ಅಂದ್ರೆ ನಮ್ಮ ಕಂಪ್ಯೂಟರ್ನಲ್ಲಿ ಆ ಟೈಮ್ಲೈನ್ ಕ್ರಿಯೇಟ್ ಮಾಡಿ ಮ್ಯಾನೇಜ್ ಮಾಡೋ ಸಾಫ್ಟ್ವೇರ್, ಅಂದ್ರೆ ಅದೇ ನಮ್ಮ ಟೈಮ್ ಮೆಷಿನ್. ಇನ್ನು ಗಿಟ್ಹಬ್ ಅಂದ್ರೆ ಈ ಟೈಮ್ಲೈನ್ಗಳನ್ನ ಆನ್ಲೈನಲ್ಲಿ ಸ್ಟೋರ್ ಮಾಡಿ ಟೀಮ್ ಜೊತೆ ಶೇರ್ ಮಾಡೋಕೆ ಇರೋ ಒಂದು ಜಾಗ, ಒಂದು ಲೈಬ್ರರಿ ಇದ್ದಾಗೆ. ಇದ್ರಿಂದ ಏನಾಗುತ್ತೆ ಅಂದ್ರೆ ಟೀಮ್ನಲ್ಲಿರೋ ಪ್ರತಿಯೊಬ್ರೂ ಗಿಟ್ಹಬ್ನಿಂದ ಪ್ರಾಜೆಕ್ಟ್ ಹಿಸ್ಟ್ರಿಯನ್ನ ತಮ್ಮ ಕಂಪ್ಯೂಟರ್ಗೆ ತಗೋಬಹುದು, ತಮ್ಮ ಚೇಂಜಸ್ ಮಾಡಿ ಅದನ್ನ ಮತ್ತೆ ಗಿಟ್ಹಬ್ಗೆ ಸೇರಿಸಬಹುದು. ಹೀಗೆ ಮಾಡಿದ್ರೆ ಎಲ್ಲರೂ ಸಿಂಕ್ನಲ್ಲಿ ಇರ್ತಾರೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ತಿಳ್ಕೋಬೇಕಾದ ಮುಖ್ಯ ಪಾಯಿಂಟ್ಸ್ ಏನು? 1. ವರ್ಷನ್ ಕಂಟ್ರೋಲ್ ನಮ್ಮ ಪ್ರಾಜೆಕ್ಟ್ನ ಕಂಪ್ಲೀಟ್ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡುತ್ತೆ. 2. ಇದು ಒಂದು ಟೈಮ್ ಮೆಷಿನ್ ಇದ್ದ ಹಾಗೆ, ನಾವು ಮಾಡಿದ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು 3. ಒಂದು ಟೀಮ್ ಗೊಂದಲ ಇಲ್ದೆ ಒಟ್ಟಾಗಿ ಕೆಲಸ ಮಾಡೋಕೆ ಇದು ಒಂದು ಗಟ್ಟಿ ಅಡಿಪಾಯ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಪ್ರತಿಯೊಂದು ಕಮಿಟ್ ಕೂಡ ನಮ್ಮ ಪ್ರಾಜೆಕ್ಟ್ ಕಥೆಯ ಒಂದೊಂದು ಚಾಪ್ಟರ್ ಇದ್ದಾಗೆ. ಹಾಗಾದ್ರೆ ನಮ್ಮ ಕೋಡ್ನ ಹಿಸ್ಟ್ರಿ ಒಂದು ನೀಟಾದ, ಅರ್ಥಪೂರ್ಣವಾದ ಯಶಸ್ಸಿನ ಕಥೆಯನ್ನ ಹೇಳ್ತಾ ಅಥವಾ ಕೇವಲ ಗೊಂದಲ, ತಪ್ಪುಗಳ ಕಥೆಯನ್ನ ಹೇಳ್ತಾ? ಇದನ್ನೊಮ್ಮೆ ಯೋಚಿಸಿ.